ಹ್ಞೂ ಅಕ್ಕ, ಕೇಳಿಸ್ತಾ ಇದೆ. ಹೇಳು ಹೇಳು. ಯಾಕೆ ಬೇಜಾರಲ್ಲಿ ಯಾಕಿದ್ದೀಯಾ? ಏನೇ ಪೂರ್ವಿತ ಹಂಗೆ ಕೇಳ್ತಿದ್ದೀಯ? ಯಾಕೆ ಬೇಜಾರಲ್ಲಿದ್ದೀಯ ಕೇಳ್ತೀಯಲ್ಲ? ನಿಂಗೆ ಗೊತ್ತಿಲ್ಲದೆ ನಾನು ಯಾಕೆ ಬೇಜಾರಲ್ಲಿದ್ದೀನಿ ಅಂತ. ನೀ ಬೇಕಂತ ಕೇಳ್ತೀಯ ಎಂತ ಅಂತ ಗೊತ್ತಾಗಲ್ಲ ಮಾರತಿ ನನಗೆ. ಅಯ್ಯೋ ಅಕ್ಕ, ದೇವ್ರಾಣೆ ದೇವ್ರಾಣೆ ಕಡೆ, ನಾ ಅಮ್ಮನ ಮೇಲೆ ಬೇಕಾದ್ರೆ ಆಣೆ ಮಾಡಿ ಹೇಳ್ತೀನಿ, ನಾನು ಬೇಕಂತ ಕೇಳಿದ್ದಲ್ಲ. ಸುಮ್ಮನೆ ಈಗ ಫೋನ್ ಮಾಡಿದ್ನಲ್ಲ, ಹಿಂಗೆ ನಿನ್ನ ಧ್ವನಿ ಹಿಂಗೆ ಬೇಜಾರಲ್ಲೇ ಇತ್ತಲ್ಲ, ನಂಗೆ ಯಾವಾಗಲೂ ಕೇಳೋ ಅಭ್ಯಾಸಕ್ಕೆ ನಾ ಕೇಳಿದೆ ಮಾರತಿ. ಹಾಗೆಲ್ಲ ಏನು ಅಂದ್ಕೋಬೇಡ, ಏನು ಅಂದ್ಕೋಬೇಡ ಮಾರತಿ. ಹೇಳು ಹೇಳು, ಏನು ಪ್ರಾಬ್ಲಮ್ ಆಗಿದೆ, ಎಂತಕ್ಕೆ ಅಂತ ನಾ ಕೇಳಲ್ಲ. ಅಳ್ತಿದ್ದೀಯಲ್ಲ ಹೇಳು, ಮತ್ತು ಬೇರೆ ಏನಾರು ಪ್ರಾಬ್ಲಮ್ ಆಗ್ಯದ? ಎಂತ ಅಂತೆ, ಎಂತ ಆಗ್ಯದಂತೆ? ಒಂಚೂರು ಇಚ್ಚಿಗೆ ಬಂದು ನಿಂತ್ಕೊಂಡು ಮಾತಾಡೇ ಕೊಡಾತಿರ್ತಿ. ಏನು ಕಂಬಾಗ ವಾಡಿಗೆಲ್ಲ ಕಿವಿ ಆಗ್ಯಾವೀಗ. ಮನೆ ಬೈಲಿ ಹೊರಡಕ್ಕೆ ಬೇಡ, ಎಷ್ಟೊತ್ತಿಗೆ ಬಂದು ಯಾರೇ ಅಂತ ಕೇಳ್ತಾರೆ ಏನೋ ಅಂತ ಕಾಣ್ತದೆ. ಇಚ್ಚಿಗೆ ಬಂದು ಮಾತಾಡಿ ಅಲ್ಲಿ ಹೋಗಿ ನಿಂತ್ಕೊಂಡು ಆ ಥರ ಕೂಗ್ತಿದ್ದೀಯಲ್ಲ. ಎಂತ ಅಂತೆ? ಅಮ್ಮನು ನನಗೆ ಬೈತಾ ಇದೀಯಾ? ಅಮ್ಮನು ನನಗೆ ಬೈತಾ ಇದೀಯಾ? ಅಯ್ಯೋ ಇಲ್ಲ ಕಣೆ ಅಕ್ಕ, ಅಮ್ಮ ಯಾಕೆ ನಿಂಗೆ ಬೈತದೆ? ಈ ಕಡೆ ಬಂದು ನಿಂತ್ಕೊಂಡು, ನಾನಲ್ಲಿ ಬಾಗ್ಲ ಹತ್ರ ನಿಂತಿದ್ನಾ, ಅದಕ್ಕೆ ಈಚೆಗೆ ಬಂದು ನಿಂತ್ಕೊಂಡು ಮಾತಾಡು, ಯಾರು ಕೇಳಿಸ್ಕೊತಾರೆ ಅಂದಿದ್ದಷ್ಟೇ. ಅಮ್ಮನೂ ನನಗೆ ಬೈತಾ ಇದೀಯಾ ಅಂದ್ರೆ ಮತ್ತೆ ಯಾರು ಬೈತಾ ಇದ್ದಾರೆ ನಿನಗೆ? ಏನಾಗಿದೆ ಹೇಳು. ಮತ್ತಾರು ಅಂದರೆ ಎಂತ ಹೇಳದೆ? ಅತ್ತೆ ಅದಾರಲ್ಲ ಮನೆಯಲ್ಲಿ, ಮಾವ ಅಲ್ಲಿ ಆಸ್ಪತ್ರೆಯಲ್ಲಿದ್ದಾರೆ. ಇವರನ್ನ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ. ಎಲ್ಲೂ ಕೂರ್ಲಿ ಎಲ್ಲಿ ನಿಲ್ಲಿ ಬಂದ್ಕೊಂಡು ನಿಂದ ಸೈದ್ನ ನನ್ನ ಮಗನ ಹಿಂಗೆ ಮಾಡಿದೆ, ನಿಂದ ಸೈದ್ನ ನನ್ನ ಮಗನ ಹಿಂಗೆ ಮಾಡಿದೆ ಅಂತಾರೆ. ಜೋರು ಬಬ್ಬೆ ಹೊಡೆಯೋದು ಒಂದೇ ಮಾರತಿ ಮನೆಯಲ್ಲಿ. ಊಟ ತಿಂಡಿ ಮಾಡಿಸ್ಬೇಕಾರೆ ಯಾರು ಸಾಹಸ ಪಡ್ಬೇಕು, ಊಟ ಮಾಡಿ ಅಂತ. ನಂಗೆ ಏನು ಮಾಡ್ಬೇಕಂತಲೇ ಗೊತ್ತಾಗಲ್ಲ. ಅಲ್ಲ, ಊರಿಗೂ ಬೇಜಾರಾಗಿದೆ ಅಂತ ಮಾಡೋಣ, ಆದರೆ ನಾನು ಎಂತ ಮಾಡಲಿ? ಅವ್ರಿಗೆ ಹೇಳಿ ಅರ್ಥ ಮಾಡ್ಸೋಕೆ ಆಗದೇ ಇಲ್ಲ. ಎಷ್ಟು ಹೇಳ್ತಾರೆ ಗೊತ್ತಾ? ನಂಗಂತೂ ತಲೆ ಕೆಟ್ಟು ಹೋದಂಗೆ ಆಗ್ತದೆ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅಂತ ಹೇಳಿದ್ರಕ್ಕ. ಇವನ್ನೆಲ್ಲ ನಾವು ಹೇಳ್ಕೊಡೋಕ್ಕಾಗಲ್ಲ ಕಣೆ. ನೀನೇ ಅದನ್ನು ತಿಳ್ಕೊಂಡು ಅದೇ ಥರ ನಡ್ಕೊಬೇಕು. ಅಲ್ಲ, ನೀನು ಹೇಳ್ತೀಯಲ್ಲ ಅವರಿಗೂ ಪಾಪ ಬೇಜಾರಾಗಿದೆ ಅಂತ, ಯಾಕೆ ನಿಂಗೆ ಬೇಜಾರಾಗಲ್ಲ? ನಿನ್ನ ಗಂಡು ಸಾಯಲಿ ಅಂತ ಇದ್ದ ನೀನು? ನಿಂಗೂ ಬೇಜಾರಾಗಿದೆ ಹೌದಾ ಅಲ್ಲ? ನಿನ್ನಿಂದ ಆಯ್ತು ಅಂತ ಅವ್ರು ಹೇಳೋಷ್ಟೊತ್ತಿಗೆ ತಿರುಗಿ ನಿನಗೆ ಹೇಳೋಕ್ಕಾಗಲ್ಲ. ನನ್ನಿಂದ ಅಲ್ಲ ಅದು, ನೀವು ಮಗಗೆ ಬುದ್ಧಿ ಕಲಿಸಿಟ್ಟಿದ್ರಿ, ಅದಕ್ಕೆ ಈ ಥರ ಆಗಿದೆ. ಎಷ್ಟು ಸರಿ ಹೇಳಿದೆ ಸರಿ ಮಾಡಿ ಅಂತ ಹೇಳಿ ಮಾಡಲ, ಈಗ ಇಲ್ಲಿಗೆ ಬಂದು ಕೂತದೆ ಅಂತ ಹೇಳೋಕ್ಕಾಗಲ್ಲ. ಅಯ್ಯೋ, ಊಟ ಮಾಡ್ಬೇಕಾದ್ರೆ ಹರಸಾಹಸ ಪಡ್ಬೇಕಂತೆ. ನಿಂಗೆ ಯಾರು ಬರ್ತಾರೆ ಊಟ ಮಾಡ್ಸೋಕ್ಕೆ? ನಿಂಗೆ ಊಟ ಮಾಡ್ಸೋಕ್ಕೆ ಯಾರು ಬರ್ತಾರೆ? ನಿನ್ನ ಅತ್ತೆ ಏನು ಸಣ್ಣ ಬಾಲೆನಾ? ಅವ್ರು ಮಾಡೋದಕ್ಕೂ ನೀನು ಮಾಡೋದಕ್ಕೂ ಸರಿ ಆಗ್ತದೆ ನೋಡು. ಒಂದು ಸತಿ ಬಿಡ್ತಾರೆ, 2 ಸತಿ ಬಿಡ್ತಾರೆ, 3ನೇ ಸತಿ ಹಸಿ ಅದಕ್ಕೂ ಬಂದು ಊಟ ಮಾಡ್ತಾರೆ. ಸುಮ್ಮನೆ ಇರೋ ನೀನು. ನಿಂಗೆ ನಿನ್ನ ಮಾವ ಹೇಳಲನೆ, ನಮ್ಮ ರಾಕೇಶ್ ಹೇಳ್ತಾ ಇದ್ರು ಏನೂ ತೊಂದರೆ ಇಲ್ಲಂತೆ, ಆರಾಮಾಗದರಂತೆ ನಿನ್ನ ಗಂಡ, ತಿನ್ಕೊಂಡು ಉಂಡ್ಕೊಂಡು. ಇಲ್ಲಿ ಸುಮ್ಮನೆ ಏನೋ ನಾಟಕ ಮಾಡಿದ್ದಕ್ಕೆ ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ಯಾರ ದೊಡ್ಡ ಆಸ್ಪತ್ರೆಗೆ. ಇಲ್ಲದಿದ್ರೆ ಇಲ್ಲೇ ಮುಗಿಸ್ಕೊಂಡು ಬರ್ಬೋದಿತ್ತಂತೆ. ಹೇಳ್ಬೇಕಂದ್ರೆ ಆಸ್ಪತ್ರೆಗೆ ಹೋಗೋ ನೆಸೆಸಿಟಿನೂ ಇರಲಂತೆ, ಗೊತ್ತಾ? ಹೇಳು ನಿನ್ನ ಅತ್ತಿಗೆ ಅದನ್ನು. ನೋಡಿದ್ರೆ ಅವ್ರನ್ನ ಸಮಾಧಾನ ಮಾಡ್ಕೊಂಡು ಮತ್ತು ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಬೇರೆ ಹೇಳ್ತಿದ್ದೀಯಾ? ನೀ ಕೊಟ್ಟು ಸಲಿಗೆಗಲ್ಲ ಅವ್ರು ಹಂಗೆ ಮಾಡೋದ? ಅಲ್ಲ, ಸಣ್ಣ ಮಾತಾಡೆ ಮಾರತಿ, ಸಣ್ಣ ಮಾತಾಡು. ನಿಮಗೆ ಎಂಟ್ಲಿ ಯಾವಾಗ ಇಷ್ಟು ದೊಡ್ಡ ಆಗಿದ್ದೆ ಹಂಗಾರೆ? ಅದು ಅಲ್ಲದೆ ಮತ್ತೆಂತ ಗೊತ್ತಾ, ನಾ ರಾಕೇಶಿಗೆ ಫೋನ್ ಮಾಡಿದ್ದೆ. ಅವ್ರು ಹೇಳಿದ್ರು, ಇವರು ಹೇಳದಂತೆ ರಾಕೇಶ್ ಹತ್ರ, ಇಷ್ಟ ಆಗಿದೆ ನನಗೆ, ಆದರೂ ಸರಿತು ಒಂದಿನಕ್ಕೆ ಬರೋಣ ಅಂತ ನೋಡಿ ಎಂತಕ್ಕೆ ಇರ್ಬೇಕು ನಾನು ಅಂತ ಹೇಳದಂತೆ. ಎಂಥದೇ ಆದರೂ ನಾನಂದ್ರೆ ಅವಳಿಗೆ ಎಷ್ಟು ನೆಗ್ಲೆಕ್ಟ್ ಆಗೋಗಿದೆ ಈಗ ಅಂತಾರಂತೆ. ನಾನು ಏನು ಮಾಡಲೆ, ಬಾಲೆ ಬಿಟ್ಟು ಹೋಗಂಗಿಲ್ಲ. ನನಗೂ ಅನ್ನಿಸ್ತದೆ ಅನ್ಸುತ್ತೆ ಹೋಗಬೇಕಿತ್ತು ಅಂತ. ಇವನು ಕರ್ಕೊಂಡು ಹೆಂಗೆ ಹೋಗದೆ ನಾನು ಅದು ಅಂತ ಆಸ್ಪತ್ರೆಗೆಲ್ಲ? ಅದಕ್ಕೆ ಅಮ್ಮನೊಂದು 2 ದಿವ್ಸಕ್ಕೆ ಕಳಿಸೆ ಪೂರ್ವಿತ. ಮನೇಲಿ ಹೆಂಗೋ ಅಪ್ಪಾಜಿ ಇರ್ತಾರಲ್ಲ, ನೀನು ಅಪ್ಪಾಜಿ ಇರ್ಬೋದು. ನಾನು ಅಮ್ಮನ ಹತ್ರ ಬಾಲೆ ಬಿಟ್ಟು ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ತೀನಿ. ಒಂದ್ಸತಿ ಹೋಗಿ ಬರ್ತೀನಿ. ಈಗ ಮಾವನು ನಾನು ಬರ್ತೀನಿ ಅಂತಾರೆ. ಒಂದ್ಸತಿ ರಾಕೇಶ್ ಇದ್ದರೆ ಮಾವು ಬರ್ತಾರೆ, ಮಾವಿದ್ರೆ ರಾಕೇಶ್ ಬರ್ತಾರೆ.
ಈಗ ಮಾವಲ್ಲೇ ಇರೋದಾದ್ರೆ ಅವ್ರಿಗೆ ಬಟ್ಟೆ ಬೇಕತ್ತೆ. ನಾನು ತಗೊಂಡು ಹೋಗ್ಬೇಕಲ್ಲ, ಈ ಕಡೆಯಿಂದ ಬಟ್ಟೆ ತಗೊಂಡು ಹೋಗ್ತೀನಿ. ಅಮ್ಮನ ಬರೋಕ್ಕೆ ಹೇಳ್ತೀಯಾ? ಅಮ್ಮನ ಹತ್ರ ಒಂಚೂರು ಹೇಳೆ, 2 ದಿವಸ ಇಲ್ಲಿ ಇರಲಿ, ನನಗೂ ತಲೆ ಕೆಟ್ಟಂಗಾಗಿದೆ. ಬರೋಕ್ಕೆ ಹೇಳೆ ಅಮ್ಮನ. ಅಪ್ಪ, ಈ ರಾಕೇಶು ಒಬ್ರು ಹಾಗೆ ಅದಾರೆ. ಅವರೇನೋ ಹೇಳಿದ್ರು ಅಂತ ಇವ್ರು ಯಾಕೆ ಹೇಳಬೇಕಿತ್ತು? ಅದು ಹೋಗಿ ಹೋಗಿ ಅಕ್ಕನ ಹತ್ರ, ನನ್ನ ಹತ್ರನಾರು ಹೇಳ್ಯಾರ, ನಾನು ಸರಿಯಾಗಿ ಹೇಳ್ತಿದ್ದೆ. ಇದಕ್ಕೆ ಮೊದಲೇ ಒಂಥರ, ಅದರ ಮಧ್ಯೆಗೆ ಅಯ್ಯಪ್ಪ, ಆ ಮನುಷ್ಯ ಏನೇನು ಸೆಂಟಿಮೆಂಟಲ್ ಬ್ಲ್ಯಾಕ್ ಮೇಲ್ ಮಾಡ್ತಾರೋ ಏನೋ, ಇವ್ರು ಮಾಡೋದಕ್ಕೂ ಅವ್ರು ಮಾಡೋದಕ್ಕೂ ಸರಿ ಆಗ್ತದೆ. ಈಗ ಇದು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾ? ಈಗ ಎಂತಕ್ಕಾಗಿ ಹೋಗ್ಬೇಕು? ಹೋಗಲ್ಲಿ ಮಾಡೋಕ್ಕಾರು ಏನದು? ಇದೇನು ಡಾಕ್ಟ್ರಾ? ಎಂತ ಯೋಚನೆ ಮಾಡ್ತಿದ್ದೆ ಪೂರ್ವಿತಾ? ಏನು ಹೇಳಲೇ ಇಲ್ಲಲೇ. ಬೇಡ ಬಿಡು, ಅಮ್ಮ ಬಂದ್ರಿಲ್ಲ, ಅಮ್ಮಗೂ ತೊಂದರೆ ಆಗ್ತದೆ ಅಂತ ಹಂಗೆ ಯೋಚನೆ ಮಾಡ್ತಿದ್ದಿ ಏನಲ್ಲ. ಅತ್ತೆ ಏನಾರು ಹೇಳ್ತಾರೆ ಅಂತ. ಹೋಗ್ಲಿ ಬಿಡು, ಬೇಡ, ನಾನೊಬ್ಬಳೇ ಫೇಸ್ ಮಾಡ್ತೀನಿ. ಆಗ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನು ಯೋಚನೆ ಮಾಡ್ತೀನಿ ಹೇಳ? ಯೋಚನೆ ಮಾಡ್ತಿದ್ದಿದ್ದು ಹೌದು, ಆದರೆ ಅಮ್ಮನ ಕಳಿಸ್ಬೇಕಾಗ್ತದೆ, ಅಮ್ಮಗಲ್ಲಿ ಕಷ್ಟ ಆಗ್ತದೆ, ಆ ಥರ ಎಲ್ಲ ಅಲ್ಲ. ನೀನು ಯೋಚನೆ ಮಾಡೋದ್ರ ಬಗ್ಗೆ ನಾನು ಇದು ಮಾಡ್ತಿದ್ದೆ ಕಣೆ. ಅಲ್ಲ, ನೀ ಹೇಳ್ತೀಯಲ್ಲ, ಹೋಗಿ ಬರ್ಬೇಕು, ಒಂದಿನ ನೋಡ್ಕೊ ಬರ್ಬೇಕು. ಎಂತ ಏನೋ ಹುಷಾರಿಲ್ಲದೆ ತಗೊಂಡೋಗಿ ಸೇರಿಸಿದ್ದ? ಅವ್ರು ಬೇಕಂತ ನಾಟಕ ಮಾಡಿ ಹೋಗಲ್ಲ ಅದಾರೆ, ನೀನೆಂತ ಹೋಗಿ ನೋಡೋದು? ಡಾಕ್ಟ್ರ್ ಇಲ್ಲ ಅಲ್ಲೇ, ಜೊತೆಗಿರೋದು ಜನ ಅದಾರೆ, ಮೆಡಿಸಿನ್ ಕೊಡೋಕೆ ಡಾಕ್ಟ್ರ್ ಅದಾರೆ, ಮತ್ತು ನೀನೊಬ್ಳು ಎಂತಕ್ಕೆ ನೋಡೋಣ? ಅವರೇನೋ ಹೇಳ್ತಾರೆ ಅಂತ ಹೇಳಿ ನೀನು ಆ ಥರ ಇದು ಮಾಡ್ತೀಯಲ್ಲ. ಆ ಬಾಲ ಬಿಟ್ಟು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾ ನೀನೀಗ? ಅಂಬತ್ತದೆ, ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ. ಅದು ನೀ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂತ ನಂಗೆ ಮಾತ್ರ ಅನ್ಸಲ್ಲ ನೋಡು. ಬೇಡ ಕಣೆ, ಯಾಕೆ ಹೋಗೋದು? ಇನ್ನಾರು ಸ್ವಲ್ಪ ಸ್ಟ್ರಿಕ್ಟಾಗಿ ಇರು ನೀನು. ಎಂತ ಸ್ಟ್ರಿಕ್ಟ್ ಆಗಿರೋದೆ? ಸ್ಟ್ರಿಕ್ಟ್ ಆಗಿದ್ದಕ್ಕೆ ಈಗ ಆಗಿದ್ದು ಕಾಣಬಾರ್ದ? ಸಾಯ್ಲಿ, ನನಗಂತೂ ಸಾಕಾಗೋಗಿದೆ. ಈ ಆಸ್ತಿ, ಮನೆ, ದುಡ್ಡು, ಕಾಸು ಎಂಥದ್ದು ಬೇಡ. ನನ್ನ ಕೈಲಿ ಎಷ್ಟು ಆಗ್ತದೋ ಅಷ್ಟು ಮಾಡ್ಕೊಂಡು ಸುಮ್ಮನೆ ಇದ್ಬಿಡ್ತೀನಿ. ಏನಾರು ಮಾಡ್ಕೊಂಡ್ಲಿ. ಈ ಥರದ ಅವತಾರ ಯಾರಿಗೆ ಬೇಕು? ಇಲ್ಲಿ ಕೇಳ್ಬೇಕು, ನೀನು ಅತ್ತೆ ಆಡ ಒಂದೊಂದು ಮಾತು ಕೇಳಿಸ್ಕೋಬೇಕು, ಅವಾಗ ಗೊತ್ತಾಗ್ತದೆ ನಿಂಗೆ ಸ್ಟ್ರಿಕ್ಟ್ ಆಗಿರ್ಬೇಕಾ ಏನು ಅಂತ. ನೀನು ಹೀಗೆಲ್ಲ ಮಾತಾಡೋದಾದ್ರೆ ನಾನು ನಿಜವಾಗ್ಲೂ ಅಮ್ಮನ ಬರೋದು ಬೇಡ ಅಂತ ಹೇಳ್ತೀನಿ ಕಣೆ. ಏನು ಸ್ಟ್ರಿಕ್ಟಾಗಿದ್ದಕ್ಕೂ ಹಿಂಗಾಗಿದೆ ಅಂತೇಳಿ ಅಲ್ಲ ಕಣೆ, ಅವ್ರು ನಾಟಕ ಮಾಡ್ತಾರೆ ಅಂತ ಹೇಳಿ ನೀನು ಅದಕ್ಕೆ ಬಗ್ಗಕ್ಕಂತ ಹೋತೀಯಲ್ಲ. ನೀನು ಇನ್ನೊಂದಿಷ್ಟು ಬಗ್ಗಿಸ್ತಾರೆ ನೋಡು, ಹೇಳಿನೇ. ಆಸ್ತಿ ಬೇಡ, ಮನೆ ಬೇಡ, ದುಡ್ಡು ಬೇಡ, ಕಾಸು ಬೇಡ, ನಿಂಗೆ ಯಾವುದು ಬೇಡ. ನಿಂಗೊಬ್ಬ ಮಗ ಅದಾನೆ, ಅದನ್ನು ಸ್ವಲ್ಪ ಯೋಚನೆ ಮಾಡೋ ನೀನು. ಯಾವುದು ಬೇಡ ಅಂದಮೇಲೆ ನಿಂಗೆ ಗಂಡು ಬೇಡ, ಸುಮ್ಮನೆ ಬಂದುಬಿಡು ಈ ಕಡೆ. ಗಂಡೆಂತಕ್ಕೆ ಬೇಕು ನಿಂಗೆ? ಎಂತ ಅಂತೆ ಅದು ಒಂದೆರಡು ಮಾತಾಡಿ ಇಡು, ಬೇಜಾರಲ್ಲ. ಅದು ಏನು ಕಾಗಿ ಅತ್ತೆ ಅಲ್ಲೇನು ನೋಡ್ತಾನೆ, ಅದು ಏನು ಮತ್ತೊಂದು ಥರದ್ದು ಏನಾರು ಶುರು ಮಾಡೋಕ್ಕದೆ. ಇಲ್ಲಿ ಎಲ್ಲ ಅಲೇಸ್ತಾರೆ, ಸಣ್ಣ ಮಾತಾಡೆ ಅಂದರೆ ನಿಂಗೊಂದು ಆಗಲ್ಲ. ಇಡು, ಫೋನ್ ಇಡು, ಹೇಳ್ತೀನಿ. ಸರಿತಾ? ನೋಡ್ತೀನಿ, ಆದ್ರೆ ಬರ್ತೀನಿ. ನಿಧಾನಕ್ಕೆ ಇರೋ, ನೀನು ತಲೆ ಬಿಸಿ ಮಾಡ್ಕಿಬೇಡ. ಬಾಲಿಗೆ ಹೊತ್ತಿಗೆ ಏನೇನು ಬೇಕೋ ಅದನ್ನೆಲ್ಲ ಇದು ಮಾಡೆ. ಅವನೊಂದು ಇದನ್ನ ಬದಿ ಹೊತ್ಕೊಂಡು ನಿನ್ನ ಕೆಲಸನೇ ನೀನು ಮಾಡ್ತಾ ಹಾಕಿಬೇಡ. ಹೊಟ್ಟಿಗೆ ಉಣ್ಣೋದು ತಿನ್ನೋದು ಮಾಡೆ. ಬಾಲೆ ತೊಡು ಕುಡಿತಾ ಇದ್ದಾನೆ, ಮತ್ತು ನೀನೇನಾರು ಇದು ಮಾಡಿದ್ರೆ ಹಾಲು ಪುಟ್ ಗಾರಿ ಆಗ್ತದೆ. ಹೊತ್ತಿಗೆ ಹೊಟ್ಟಿಗೆ ತಿನ್ನು. ಯಾರು ಊಟ ಮಾಡಲ್ಲ ಅಂತ ಹೇಳಿ ನೀನು ಉಪವಾಸ ಇರಬೇಡ. ನೀ ಆಚೆಗೆ ಅಂತ ಕೆಲಸ ಮಾಡ್ತೀರ, ಅಷ್ಟೊತ್ತಿಗೆ ಅವ್ರು ಬಂದು ಇಲ್ಲಿ ತಿಂದ್ಕೊಂಡು ಹೋಗಿರ್ತಾರೆ. ನೀವು ಒಬ್ಬಳೇ ಉಪವಾಸ ಇರ್ಬೇಕಾಗ್ತದ. ಗುಂಡುಗೂ ಹೊತ್ತಿಗೆ ಹಾಕಿ ಇದು ಮಾಡ್ಕ. ಏನೇ ಅಲೇಸ್ದಾನೆ? ಹ್ಞೂ ಅಮ್ಮ, ಹಂಗಾರೆ ಬತ್ತೀಯಾ? ಯಾವ ಬಸ್ಸಿಗೆ ಬತ್ತೀಯ ಅಂತ ಹೇಳಿದ್ರೆ ಗುಂಡನ ಬಸ್ಸಿನ ಹತ್ರ ಕಳಿಸ್ತೀನಿ. ಇವತ್ತೇ ಬಾರೆ ಅಮ್ಮ. ನೋಡ್ತೀನಕ್ಕ, ಈಗ ಬಸ್ ಸಿಗ್ತದೆ ಅಂತ ಕಂಡ್ರೆ ಇವತ್ತೇ ಬರ್ತದೆ, ಇಲ್ಲಿಂದ ನಾಳೆ ಬೆಳಿಗ್ಗೆ ಬೇಗ ಬರ್ತದತ. ನೀನು ಟೆನ್ಷನ್ ಮಾಡ್ಕಿಬೇಡ. ಅಮ್ಮ ಹೇಳ್ದಂಗೆ ಬಾಲಿಗೆ ಮಾತ್ರ ಹೊತ್ತಿಗೆಲ್ಲ ಕೊಡು, ನೀನು ಹೊಟ್ಟಿಗೆ ತಿನ್ನು ಆತ. ಏನಾಗಲ್ಲ ಕಣೆ ಅಕ್ಕ. ಯಾರೇನಂತಾರೋ ಅಂಥೇಳಿ ಆ ಥರ ಯೋಚನೆ ಮಾಡಲೇಬೇಡ. ನಿಂಗೆ ಯಾರು ಏನೂ ಹೇಳಲ್ಲ. ನಿನ್ನೂ ನೋಡ್ಯಾರೆ, ಅವರನ್ನು ನೋಡ್ಯಾರೆ ಆತ. ಒಂದು ಪಕ್ಷ ಯಾರು ಹೇಳ್ದಾರಿದ್ರು ಹೇಳ್ಕಿನ್ಲಿ ಬಿಡು.
ಏನು ಮಾಡೋಕ್ಕತ್ತದ, ನೀ ಹೆಂಗಿದ್ರು ಹೇಳ್ತಾರೆ. ಅದಕ್ಕಂತ ಹೇಳಿ ನೀನು ಇದು ಮಾಡೋಕ್ಕತ್ತದ? ನಿಂಗೆ ದೇವ್ರಿಗೆ ಸರಿಯಾಗಿ ನೀ ಇದ್ದೀಯ, ಹೌದಾ ಅಲ್ಲ? ನಾ ಸರಿ ಇದ್ದೀನಿ ಅಂದ್ಕೊಂಡು ಸುಮ್ಮನಿರು, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಆತಾ. ನಾನು ಬರಲ್ಲ ಅಮ್ಮನ ಜೊತೆ? ಬೇಡ, ನೀ ಬೇಡ, ಸುಮ್ಮನಿರು. ಅತ್ತು ಮೊದಲೇ ಒಂಥರ ಹುಚ್ಚಿಡ್ಕಿದ್ದಂಗೆ ನೀ ಹೋಗಿ ಅಲ್ಲಿ ಅದೊಂದು ಏನಾರು ಹೇಳೋದು, ನೀ ಒಂದೇನಾರು ಹೇಳೋದು, ಮತ್ತೊಂದು ಕುಂದುವರೆ ಆಗಕ್ಕ ಬೇಡ. ಹಂಗೂ ಹೇಳ್ತಾರೆ ಕಡೆಗೆ, ಮಗನ ಹತ್ಲ ಕಳಿಸ್ಕೊಂಡು ಇಲ್ಲಿ ತಾಯಿ ಮಕ್ಕಳು ಎಲ್ಲ ಬಂದು ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂತ. ಹೋಗಲಿ, ಹೆಂಗಿದ್ರು ಕಷ್ಟ. ನೀನು ಬೇಡ, ಅದು ಬರಲ್ಲ, ಪೂರಿತ್ ಬರಲ್ಲ, ನಾನು ಒಬ್ಬಳೇ ಬರ್ತೀನಿ. ಸರಿತಾ? ಇಡು ಫೋನ್ ಇಡು, ಫೋನ್ ಇಟ್ಟು ಹೋಗಿ ಊಟ ಮಾಡು. ಬಾಲೆ ಹೆಂಗದಾನೆ? ಬಾಲೆ ಆರಾಮದನಮ್ಮ, ಬಾಲೆ ಆರಾಮದಾನೆ. ಅಲ್ಲ ಅಮ್ಮ, ನೀ ಬರೋಷ್ಟೊತ್ತಿಗೆ ಪೂರಿತ ಅಮ್ಮನ ಹತ್ರ ಹೇಳೆ, ಜಾಯಿಕಾಯಿ ಬಂದಿದ್ರು ತಗೋಬರಕ್ಕೆ ಹೇಳೆ. ಜಾಯಿಕಾಯಿ ಒಂಚೂರು ಬಜೆ ಅವೆರಡು ಖಾಲಿ ಆತ ಬಂದವೆ, ತಗೊಬರ್ಬೇಕಂತೆ ಅಂತ ಹೇಳಾತ. ಹಾಂ ಹೇಳ್ತೀನಿ ಬಿಡು, ಹೇಳ್ತೀನಿ. ನೀ ಜಾಗ್ರತೆ ಆತ ಅಕ್ಕ, ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಫೋನ್ ಇಡ್ತೀನತ್ತ. ಅಮ್ಮ, ನೀನು ಹೋಗೋಳ, ಜಾಯಿಕಾಯಿ ಬಜೆ ತೊಗೊಂಡು ಹೋಗ್ಬೇಕಂತೆ, ಖಾಲಿ ಆತ ಬಂದವಂತೆ. ಹ್ಞೂ ತೊಗೊಂಡು ಹೋಗ್ತೀನಿ. ಖಾಲಿ ಆತ ಗೊತ್ತಿತ್ತು ನನಗೆ, ಹೆಂಗೂ ಬರ್ತದಲ್ಲ ತಗೊಂಡು ಹೋಗ್ತದೆ ಅಂತ ಮಾಡಿದ್ದೆ. ಬಂದಾತಲ್ಲ, ಅವನ ಎದೆ ಮೇಲೆ ಹೇರ್ ಆತಲ್ಲ, ಅವನು ಊರಿದೇ ಹೋಗ. ಕುಡಿಯೋದು ಯಾವ ದಯ್ಯದೇವರು ಎಲ್ಲ ಕಣ್ಮುಚ್ಚಿ ಕೂತಿದ್ವೇನು, ಸಾಮ ಬಾಯಿ ಕಾಳಿಸ್ಕೊಂಡು ಹುಯ್ದು ಅಲ್ಲಿ ನೆಟ್ಟಿಗೆ ಆಗಬೇಕಿತ್ತು. ಅತ್ಲಾಗೊಂದು ರಗಳಿ ಕಳಿತಿತ್ತು, ಇದಾರು ಒಂದು ಬಾಲೆ ಸಾಕೊಂಡು ಹೆಂಗಾರು ಇರ್ತಿತ್ತು. ಅವನು ಕುಡಿದೇ ಹೋಗ, ಕುಡಿಯ ಭೋಗ ಅವನಿಗೆ. ಏನೇನು ನಾಟಕ ಮಾಡ್ತಾನೆ ಕುಡಿಯೋಕ್ಕೆ. ಹೇಳ್ದೆ ಬೇಡ, ಹೋಗೋದು ಬೇಡ, ಇಲ್ಲೇ ಇರು ಅಂದೆ. ಹೇಳ್ದಾರ ಮಾತು ಕೇಳ್ತದನು? ಏನು ಮಾಡೋದು ಈಗ? ಹೋಗ್ಬೇಕು ಅಲ್ಲಿ. ಹೋಗೋಕ್ಕೆ ನನಗೆ ಕುದಿ ಕೈ ಹಾಕಿ ದೂಡ್ದಂಗೆ ಆಗ್ತದೆ. ಏನು ಎಷ್ಟು ಮಾತಾಡ್ತದೆ ಇನ್ನು ನಾನು ಹೋದಕ್ಕೋ ಅದ್ರ ಅತ್ತೆ. ಅಲ್ಲೇ ಎಷ್ಟು ಕೂತ್ಕೋಬೇಕಲ್ಲ ಸುಮ್ಮನೆ. ನಾವೇ ಏನೋ ತಪ್ಪು ಮಾಡಿದೆ ನನಗೆ. ಮಗಳಗೋಳು ಕಣ್ಣು ಮುಂದೆ ಆ ಥರ ಕಾಣ್ತಿರ್ತದೆ. ಅದ್ರ ಮಧ್ಯಕ್ಕಿದ್ರದ್ದೊಂದು, ಯಾವ್ದನ್ನು ನೋಡೋದು ಯಾವ್ದನ್ನು ಬಿಡೋದು. ಹೋಗಲಿ ಬಿಡಮ್ಮ, ಹೋಯ್ತು ಅನ್ನೋತ್ಲೆ. ಅಲ್ಲ, ಒಂದೊಂದು ಸತಿ ನನಗೂ ಹಾಗೆ ಅನ್ನಿಸ್ತದೆ. ಆದರೆ ಏನು ಮಾಡೋದು, ಅಕ್ಕನ ಮುಖ ನೋಡ್ಬೇಕಲ್ಲ. ಏನು ಮುಖ ನೋಡೋದು ಮರತಿ, ಏನು ಮುಖ ನೋಡೋದು. ಈಗ ಬಾಮ ಅಂತದೆ. ಅಲ್ಲಿ ಹೋದರೆ ಹಿಂಸಿನ ಜುಟ್ಟಿ ಕೂದಲು ಹಿಡಿದು ತಿಪ್ಪುಳ್ಸೋಣ ಅಂತ ಕಾಣ್ತದೆ. ಅಷ್ಟು ಸಿಟ್ಟು ಬರ್ತದೆ. ಹೆಂಗೆ ಸಿಟ್ಟು ತಡ್ಕೊಂಡಿರೋದೇನು. ನಿನ್ನ ಅಪ್ಪಾಜಿ ನಾನು ಇಬ್ಬರು ಹೋಗಿ ಬರೋಣ ಅಂತ ಮಾಡ್ದೆ. ಬೇಡ, ನಾವು ಒಬ್ಬಳೇ ಬಸ್ಸಿಗೆ ಹೋಗ್ಬೋದೇನು. ನಿನ್ನ ಅಪ್ಪಾಜಿಗೆ ಈಗ ಮೊದಲಿನಂಗೆ ಅಲ್ಲ ಮರತಿ. ಸಿಟ್ಟು ರಮ್ಮನ್ ಬರ್ತದೆ. ಏನು ಹೇಳ್ತಾರೆ ಏನು ಮಾಡ್ತಾರೆ ಅಂತಾನೇ ಗೊತ್ತಾಗಲ್ಲ. ಅಯ್ಯೋ ಅಮ್ಮ, ಬೇಡ, ಅಪ್ಪಾಜಿ ಬರೋದು ಬೇಡ. ಅಪ್ಪಾಜಿ ಎಲ್ಲಿ ಬಂದರೆ ಇಲ್ಲಿ ನಾನು ಒಬ್ಬಳೇ ಇರೋಕ್ಕಾಗ್ತದ? ನಂಗಾಗಲ್ಲಪ್ಪ. ಬೇಡ, ನೀ ಅದೊಂದು ಕೆಲಸ ಇದು ಮಾಡಬೇಡ. ಈಗ ಬೇಗ ರೆಡಿ ಆಗೋ, ನಾನೇ ತೊಗೊಂಡೋಗಿ ಬಸ್ಸಿನ ಹತ್ರ ಬಿಟ್ಟು ಬರ್ತೀನಿ. ಹ್ಞೂ ರೆಡಿ ಆಗ್ತೀನಿ ರೀ. ಅಂತ ರೆಡಿ ಆಗೋಕ್ಕೆ ಅಂತ ಅದೇ ಮರತ್ತೆ ಸೀರೆ ಸುತ್ಕೊಳ್ಳೋದು, ತಲೆ ಬೆಳಗ್ಗೆ ಕೀಸಿದ ಹಾಗೆ ಅದು ಸಾಕು. ನಾನು ತಲೆ ಬಚ್ಚಕ್ಕೆ ಹೋಗಲ್ಲ ಈಗ. ಅಮ್ಮ, ಅಲ್ಲಿ ಹೋಗ್ಕೊಂಡು ನೀನು ಹೀಗೆ ಮಾಡ್ತಿರ್ಬೇಡ. ಮೊದಲೇ ಅವಳು ಬೇಜಾರಲ್ಲಿ ಇರ್ತಾಳೆ, ಅದ್ರ ಮಧ್ಯೆ ನೀನು ಹೋಗಿ ಹಿಂಗೆ ಮಾಡಿದ್ರೆ ಅವಳಿಗೆ ಮತ್ತೂ ಇದಾಗ್ತದೆ. ನೀ ಸ್ವಲ್ಪ ಧೈರ್ಯದಲ್ಲಿ ಇರಮ್ಮ. ಅತ್ತೆ ಭಾಳ ಮಾತಾಡೋಕೆ ಬಂದರೆ ಈ ಸತಿ ಮಾತ್ರ ನೀನು ಮಾತಾಡು. ಸುಮ್ಮನೆ ಬರಲೇಬೇಡ. ಸುಮ್ಮನೆ ಇರ್ತೀರಿ ಅಂತಲೇ ಅವರಷ್ಟು ಮಾತಾಡ್ತಾರೆ. ಇಲ್ಲಪ್ಪ, ನಾ ಯಾಕಾದ್ರೆ ಬಾಯಿ ಕೌಲಿಟ್ಟಕ್ಕೆ ಹೋಗಲಿ. ಇದರದ್ದೇ ಧ್ಯಾನ ಮಾಡಿದ್ರೆ ದೇವ್ರು ನನ್ನ ಹಣೆಯಲ್ಲಿ ಏನಂತ ಬರ್ತಾನೆ ಅಂತಲೇ ಗೊತ್ತಾಗಲ್ಲ. ಹೇಳಿದ್ನಲ್ಲ, ಬಾಳೆ ಒಂದು ತುಡು ಒಂದು ಬಿಡೋದನ್ನ ಕಾಯ್ತಾ ಇದ್ದೀನಿ. ಬಿಟ್ಟ ಮೇಲೆ ತಂದು ಇಲ್ಲೇ ಬಿಟ್ಕೊಬಿಡ್ತೀನಿ. ಅಪ್ಪನಾರು ಹೇಳಲಿ, ಅವನಾರು ಹೇಳಲಿ. ಹೂನಮ್ಮ, ಇದು ಮಾತ್ರ ಗ್ಯಾರಂಟಿ ನೋಡು.